ಸೆಪ್ಟೆಂಬರ್ 5ಕ್ಕೆ ಬಹಳ ಮಹತ್ವದ ಘಟನೆ ನಡೀತು. ಅದೇನೆಂದರೆ ಹೈದರಾಬಾದ್ CBI ಆಫೀಸ್ದವರು ಬಳ್ಳಾರಿಗೆ ಬಂದು ಗಾಲಿ ಜನಾರ್ದನ್ ರೆಡ್ಡಿ ಅವ್ರನ್ನ ಅರೆಸ್ಟ್ ಮಾಡಿದರು. ಇದು ತುಂಬ ಒಂದು ದೊಡ್ಡ ಸಂಚಲನಕ್ಕೆ ಹಾದಿಯಾಯಿತು. ಆವಾಗ ಅವ್ರೇನು ಮಾಡಿದರು, ತಕ್ಷಣ ಇವರಿಗೆ ಕಳಿಸಿಬಿಟ್ರು. ಯಾರಿಗೆ? CC ಅವರಿಗೆ. ನಿಮ್ಮ ಅಭಿಪ್ರಾಯ ಏನಿದೆ ಇದ್ರ ಬಗ್ಗೆ ಹೇಳಿ ಅಂತ ಹೇಳಿ. ಆಮೇಲೆ ಎಮೈಕಸ್ ಕ್ಯೂರಿ ಅಂತ ಅವ್ರನ್ನೂ ಮಾಡಿದರು. ಅದು ಒಂದು ದೊಡ್ಡ ಕಥೆ ಸರ್, ಅದನ್ನು ಸೆಪ್ರೇಟಾಗಿ ಬರ್ತೀನಿ ನಾನು. ಸೊ ಇವರು CC ಅವರು ಸ್ಪಷ್ಟವಾಗಿ ಹೇಳಿದರು, ಅವರು ಬ್ಯಾನಿಂಗ್ ಮೈನಿಂಗ್ ಏನದಲ್ಲ ಇದು ನೋ ಮಾಡಬಾರ್ದು. ಯಾಕಂದರೆ ಇಂಡಸ್ಟ್ರಿ ಇದು ಆಗ್ತದೆ, ನಮ್ಮ ಆರ್ಥಿಕ ವ್ಯವಸ್ಥೆಗೆ ದೊಡ್ಡ ಹೊಡೆತ ಬೀಳ್ತದೆ ಅಂತ ಅವರು ಹೇಳಿದರು. ಅದಕ್ಕೆ ಅವರು ಅಂದರು, ನಮ್ಮ ಪ್ರಶಾಂತ್ ಭೂಷಣ್ ಅವರು ಹಂಗೆ ಹೇಳ್ತಾರೆ, ನನಗೆ ವಿಶ್ವಾಸ ಇದೆ. ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಅವರು ಹಾಗೆ ಹೇಳಿದರು, ಎಲ್ಲರೂ ಹಾಗೆ ಹೇಳಿದರು, ಮಿನಿಸ್ಟ್ರಿ ಆಫ್ ಮೈನ್ಸ್ದವರು. ಸೊ ಅವಾಗ ನಾವೇನು ಹೇಳಬೇಕು ಅಂತ ಅವರು ನನಗೆ ಕೇಳಿದರು. ನಾವು ಹೆಂಗೆ ಅದನ್ನು ಜಸ್ಟಿಫೈ ಮಾಡಬೇಕು? ನಾಳಿದೆ ಸರ್, ಸಿಂಪಲ್ ಇದೆ. ನೀವು ಮೊದಲು ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸನ್ನು ಹೇಳಿಬಿಡಿ. ಏನು ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸನ್ನು ಹೇಳಿದೆ? ಟೋಟಲ್ ಪರ್ ಇಯರ್ 242 ಮಿಲಿಯನ್ ಮೆಟ್ರಿಕ್ ಟನ್ಸು ಕಬ್ಬಿಣ ಅದಿರನ್ನು ಉತ್ಪಾದನೆ ಮಾಡ್ತೇವೆ ಮೈನಿಂಗ್ದಿಂದ ನಮ್ಮ ದೇಶದೊಳಗೆ. ಅದರೊಳಗೆ ಕೇವಲ 86 ಮಿಲಿಯನ್ ಮೆಟ್ರಿಕ್ ಟನ್ಸ್ ಏನಿದೆಯಲ್ಲ ನಮ್ಮ ದೇಶದಲ್ಲಿ ಮಾಡ್ತೇವೆ. ಉಳಿದೆಲ್ಲವನ್ನು ಎಕ್ಸ್ಪೋರ್ಟ್. ಇವರೇನು ಮಾಡ್ತಾಯಿದ್ರು ಬಳ್ಳಾರಿಯಿಂದ? ಇದೆಲ್ಲ ಎಕ್ಸ್ಪೋರ್ಟ್ ಐತೆ ಸರ್. ನಮ್ಮಲ್ಲಿ ಟೆಕ್ನಾಲಜಿ ಇದೆ, ಸೈಂಟಿಸ್ಟ್ ಇದ್ದಾರೆ, ಇದನ್ನು ಉತ್ಕೃಷ್ಟವಾಗಿ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ತಮ್ಮ ರಿಪೋರ್ಟ್ದೊಳಗೆ ಹೇಳಿದ್ದಾರೆ, ನೀವು ಎಕ್ಸ್ಪೋರ್ಟನ್ನು ಬ್ಯಾನ್ ಮಾಡಬೇಕು, ಇದನ್ನು ಮಾಡಬೇಕು ಅಂತಲೂ ಕೂಡ ಅವರು ಹೇಳಿದ್ದಾರೆ. ಸೊ ಈ ಸಮಯದೊಳಗೆ ಇವರೇನು ಅಕ್ರಮ ಗಣಿಗಾರಿಕೆ ನಡೆದಿದೆ, ನೀವು ಕೇಳ್ಬೋದು ನನಗೇನಾದರೂ ಯಾವ ಬೇಸಿಸ್ ಮೇಲೆ ನಾನು ಹೇಳ್ತೇನೆ ಅಂತ. ನನಗೇನು ಬೇಸಿಸ್ ಇಲ್ಲ, ಇದು ನನ್ನ ಮೈ ಇಂಟ್ಯೂಷನಲ್ಲಿ ನಾನು ಪ್ರವಾಸ ಮಾಡಿ ಬಂದಿದ್ದೇನೆ. ಈಗ ಸದ್ಯ ಅಕ್ರಮ ಗಣಿಗಾರಿಕೆಯಿಂದ ಅದಿರನ್ನು ಮೈನಿಂಗಿಂದ ತೆಗೆದು ಹೊರಗೆ ನಾವೆಲ್ಲ ಚಿಕ್ಕ ದೊಡ್ಡ ಮೀಡಿಯಮ್ ಸೈಜ್ ಗುಡ್ಡಗಳೇನು ಬಿದ್ದಿವೆ ಅವೆಲ್ಲ ನಾವು ಇಮಿಜಿಯೇಟ್ಲಿ ಅವನ್ನ ಕನ್ಫಿಸ್ಕೇಟ್ ಮಾಡಿದರೆ, ಕನ್ಫಿಸ್ಕೇಟ್ ಅಂದರೆ ಸರ್ಕಾರದ ವಶಕ್ಕೆ ತೆಗೆದುಕೊಂಡ್ರೆ ನಮ್ಮ ಇಂಡಸ್ಟ್ರಿಗೆ ಏನು ಬೇಕು ಅಷ್ಟು ಸಿಗ್ಬೋದು ಅಂತ ನನ್ನದೊಂದು ಊಹೆ ಇದೆ. ಬಟ್ ನಾವು ಯಾಕೆ ಅದನ್ನು ಹೇಳಬೇಕು? ಅವರು ಮಾಡಲಿ, ಕೋರ್ಟ್ದವ್ರು ಆರ್ಡರ್ ಅಂತ ನಾವು ಹೇಳಿದೆವು. ನಾವು ಜುಲೈ ಮೊದಲನೇ ವಾರದೊಳಗೆ ಹಾಕಿದ್ದೇವೆ ಸರ್. ಸೊ ಅದು ಜುಲೈ ಕೊನೆಯ ವಾರದೊಳಗೆ ಬಂದಾಗ ಅವರು ಲೋ ಆ್ಯಂಡ್ ಬಿಹೋಲ್ಡ್ ಅದನ್ನೇ ಕೇಳಿದರು ಜಜಸ್ಸು. ಏನಂದರೆ, ನೋಡಿ, CC ಈಸ್ ಅಡ್ವೈಸಿಂಗ್ ಅಗೇನ್ಸ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಬೋತ್ ಇನ್ ದ ಮಿನಿಸ್ಟ್ರಿ ಆಫ್ ಮೈನ್ಸ್ ಆ್ಯಂಡ್ ಎನ್ವೈರ್ಮೆಂಟ್ ಆ್ಯಂಡ್ ಅವರು ಸದ್ಯಕ್ಕೆ ಇದನ್ನು ಅಪೋಸ್ ಮಾಡ್ತಾ ಇದ್ದಾರೆ. ಆನ್ ವಾಟ್ ಬೇಸಿಸ್ ವಿ ಶಾಲ್ ಟು? ಸೊ ಆವಾಗ ನಾವು ಹೇಳಿದ್ದೇವೆ ಇದನ್ನು. ಅವ್ರು ಹೇಳಿದರು, ಪ್ರಶಾಂತ್ ಭೂಷಣ್, ಅಕಾರ್ಡಿಂಗ್ ಟು ಅವರ್ ಅಂಡರ್ಸ್ಟ್ಯಾಂಡಿಂಗ್ 242 ಮಿಲಿಯನ್ ಮೆಟ್ರಿಕ್ ಟನ್ಸ್ ಇದೆ. ಬಟ್ ನಮಗೆ ಯಾಕೆ ಕೇಳ್ತೀವಿ? ಲೆಟ್ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಫಾರೆಸ್ಟ್ ಫೈಲ್ ದಿಸ್ ಅಫಿಡವಿಟ್ ಹಾಕಿಬಿಡಲಿ ಎಷ್ಟಿದೆ ಅನ್ನೋದು. ಇದ್ರ ಜೊತೆಗೆ ನಮಗೆ ಇನ್ನೊಂದೇನು ವಿಶ್ವಾಸ ಇದೆ ಅಂದರೆ, ಸಾಕಷ್ಟು ಇಲ್ಲಿಗಲ್ ಮೈನಿಂಗ್ ಬಿದ್ದಿದೆ. ಈಗೇನೋ ಒಂದು ಒಳ್ಳೆಯ ವಾತಾವರಣ ಇದೆ. ಏಪ್ರಿಲ್ ಕೊನೆಗೆ ಮತ್ತು ಮೇದೊಳಗೆ ಉತ್ಕೃಷ್ಟ ಆರ್ಡರ್ ಕೊಟ್ಟಿರಿ. ಆಲ್ರೆಡಿ ಯುವರ್ ಟೀಮ್ಸ್ ಆರ್ ಇನ್ ಬಳ್ಳಾರಿ. ಈಗ ಸದ್ಯ ಒಂದು ರೂಲ್ ಆಫ್ ಲಾ ತಿರುಗಿ ಸ್ಲೋಲಿ ಬರ್ತಾ ಇದೆ ಅಲ್ಲಿ. ಈ ಸಮಯದೊಳಗೆ ನಾವು ಅವೆಲ್ಲವನ್ನು ಕನ್ಫಿಸ್ಕೇಟ್ ಮಾಡಿಬಿಟ್ರೆ ಅವರೇನು ಇಲ್ಲಿಗಲ್ ಏನು ಮಾಡಿದ್ದಾರೆ ಅದು ಸರ್ಕಾರಕ್ಕೇ ಬರ್ತದೆ ಹಣ. ಸೊ ಆವಾಗ ಅವ್ರು ಹೇಳಿದರು, ಯಾರಿಗೆ? ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಆ್ಯಂಡ್ ಏನು ನಾವು ಫಾರೆಸ್ಟ್ ಏನಿದೆಯಲ್ಲ ನಿಮ್ಮದೇನಿದೆ, ಅವ್ರು ಹೇಳಿದರು, ನಮಗೆ ನೆನಪಿದ್ದ ಹಾಗೆ ಅವರೇನು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದಾರೆ ಅದು ಕರೆಕ್ಟ್ ಇದೆ. ಮತ್ತು ಕರೆಕ್ಟ್ ಇದ್ದರೆ 86 ಮಿಲಿಯನ್ ಮೆಟ್ರಿಕ್ ಟನ್ಸ್ ಮಾತ್ರ ಮಾಡುವಾಗ 242 ಇದ್ದಾಗ ಬೇರೆ ಕಡೆಯಿಂದ ತರಿಸ್ಕೊಳ್ಳಿ ಅವರು ಅವಶ್ಯವಿದ್ದರೆ. ನಮ್ಮ ಪೆಡಿಷನರ್ ಏನು ಕೇಳ್ತಾ ಇದ್ದಾರೆ, ಅಕ್ರಮ ಗಣಿಗಾರಿಕೆಯನ್ನು ನಿಲ್ಲಿಸಬೇಕಾದ್ರೆ ದಿಸ್ ಇಸ್ ದ ಶ್ಯೂರೆಸ್ಟ್ ವೇ. ಯಾವುದೇ ಟ್ರಕ್ ಬಂದರೂ ನಾವು ಅಕ್ರಮ ಅಂತ ಅದನ್ನು ಹಿಡಿಬೋದು, ಯಾವಾಗ ಬ್ಯಾನ್ ಇರ್ತದೆ. ಬ್ಯಾನ್ ಇರಲಿಕ್ಕೆಂದರೆ ಆಗೋದಿಲ್ಲ. ಸೊ ಇಟ್ ಮೇಕ್ಸ್ ಸೆನ್ಸ್. ಸೊ ವಿ ಆರ್ಡರ್ ಸಬ್ಜೆಕ್ಟು ನೀವು ನೆಕ್ಸ್ಟ್ ನಮಗೆ ಇದು ಹಾಕಿರಿ, ಏನು ಅಫಿಡವಿಟ್ ಹಾಕಿರಿ ಅಂತ ಹೇಳಿ. ಆಮೇಲೆ ತುಮಕೂರು ಆ್ಯಂಡ್ ಚಿತ್ರದುರ್ಗ ಈಗ ಸದ್ಯ ಏನು ಪ್ರೈಮಾ ಫೇಸಿ ಪೆಟಿಷನರ್ ಕೊಟ್ಟಿದ್ದಾರೆ, ವಿ ಥಿಂಕ್ ದಟ್ ಇದು ಏನು ಇಲ್ಲಿಗಲ್ ಮೈನಿಂಗ್ ಹ್ಯಾಸ್ ಎಕ್ಸ್ಟೆಂಡೆಡ್ ದೇಯರ್ ಸಬ್ಸ್ಟ್ಯಾನ್ಷಿಯಲಿ. ಸೊ ಅದನ್ನು ಕೂಡ CC ಅವರು ಹೋಗಿ ವಿಸಿಟ್ ಮಾಡಿ ರಿಪೋರ್ಟ್ ಕೊಡಬೇಕು ಅಂತ ಅದನ್ನು ಮಾಡಿದ್ದಾರೆ. ಸೊ August 5ಕ್ಕೆ ಏನು ಅಫಿಡವಿಟ್ ಫೈಲ್ ಮಾಡಿದರು. ನಾವು ಹೇಳಿದ ಫಿಗರ್ಸ್ಗಳಿಗೆ ಅವ್ರ ಫಿಗರ್ಸ್ಗಳಿಗೆ ತುಂಬ ಸಾಮ್ಯತೆ ಇತ್ತು. ಮತ್ತು ಕೋರ್ಟ್ ಹೇಳ್ತು, ಇದೊಂದು ಉತ್ಕೃಷ್ಟ ಪ್ರೇಯರು ನಮ್ಮ ಪೆಟಿಷನರ್ ಕೊಟ್ಟಿದ್ದು ಏನಂದರೆ, ಒಂದು ಟೀಮ್ ಮಾಡಿ ಎಲ್ಲ ಅಕ್ರಮ ಇದನ್ನು ನಾವು ಸರ್ಕಾರದ ವಶಕ್ಕೆ ತೊಗೊಂಡ್ಬಿಡಬೇಕು. ಸೊ ವಿ ಶುಡ್ ಡೂ ಇಟ್. ಯಾಕಂದರೆ ಇದು ನ್ಯಾಷನಲ್ ವೆಲ್ತ್ ಇದೆ, ಇದು ಸರ್ಕಾರಕ್ಕೆ ಹೋಗಬೇಕು ಈ ಹಣ, ಈ ಅಕ್ರಮ ಗಣಿಗಾರಿಕೆ ಮಾಡೋರಿಗೆಲ್ಲ. ಸೊ ಅದನ್ನು ಮಾಡಿದರು. ಅದನ್ನು ಮಾಡಿದ ಮೇಲೆ ಇದು August 26ಕ್ಕೆ ಇದು ಬಂತು ಸರ್. ನಾವೇನು ಹೇಳಿದ್ದೆವು
ಎಷ್ಟು ಒಂದು 25 ಮಿಲಿಯನ್ ಮೆಟ್ರಿಕ್ ಟನ್ನು ಒಂದು ವರ್ಷಕ್ಕೆ ಬೇಕು ಕರ್ನಾಟಕದೊಳಗೆ. ಅದು 26 ಮಿಲಿಯನ್ ಮೆಟ್ರಿಕ್ ಟನ್ಸು ಅಲ್ಲಿ ಇತ್ತು, ಎಲ್ಲಿ ಬಿದ್ದಿದೆ ಅಕ್ರಮವಾಗಿ. ಸೊ ದೇ ಆರ್ ವೆರಿ ಸ್ಯಾಟಿಸ್ಫೈಡ್. ಈ ಸಲ ಸೆಂಟ್ರಲ್ ಎಂಪವರ್ಡ್ ಕಮಿಟಿಯವರು ಮೊದಲನೇ ಸಲ ಏನು ಬ್ಯಾನ್ ಮಾಡಬಾರ್ದು ಅಂತ ಹೇಳಿದರು. ಅವ್ರು ಹೇಳಿದರು ಬಳ್ಳಾರಿ ಒಳಗೇನು ಬ್ಯಾನು ನೀವು ಆರ್ಡರ್ ಮಾಡಿರಿ, ಸೇಮ್ ಶುಡ್ ಬಿ ಎಕ್ಸ್ಟೆಂಡೆಡ್ ಟು ಅದಕ್ಕೆ ಚಿತ್ರದುರ್ಗ ಮತ್ತು ತುಮಕೂರದಲ್ಲಿನೂ ಕೂಡ ಅದನ್ನು ವಿಸ್ತರಣೆ ಮಾಡಬೇಕು ಅಂತ ಇದು ಮಾಡಿಬಿಟ್ರು. ಆ್ಯಂಡ್ ಕೋರ್ಟ್ ಎಕ್ಸೆಪ್ಟೆಡ್ ಇಟ್, ಅಲ್ಲಿನೂ ಕೂಡ ಬ್ಯಾನ್ ಆಗಿಬಿಡ್ತು. ಸೊ ನನ್ನ ಅಭಿಪ್ರಾಯದೊಳಗೆ ಈ ಸಮಯದೊಳಗೆ ಏನೊಂದು ಚಿಂತನೆಯನ್ನು ಪ್ರಶಾಂತ್ ಭೂಷಣ್ ಅವರು ಮತ್ತು ನಮ್ಮ ಕೋ ಪಿಟಿಷನರ್ ಡಾಕ್ಟರ್ ವಿಷ್ಣು ಕಾಮತ್ ಅವರು ನಾವೇನು ಮಾಡಿದೆವು, ಇದು ನನ್ನ ಅಭಿಪ್ರಾಯದೊಳಗೆ CEC ಅವರು ಏಪ್ರಿಲ್ದೊಳಗೆ ಕೊಟ್ಟ ರಿಪೋರ್ಟಕ್ಕೆ ಒಂದು ಉತ್ಕೃಷ್ಟ ಎತ್ತರದ ಮಜಲಿಗೆ ನಾವು ಕೋರ್ಟನ್ನು ಒಯ್ದೆವು. ಅದರಿಂದ ಅಕ್ರಮ ಗಣಿಗಾರಿಕೆ ಸಮಗ್ರವಾಗಿ ನಿಲ್ಲುವಂಥ ಒಂದು ಸಾಧ್ಯತೆ ಬಂತು. ಈ ಎರಡನೇದ್ದೇನು ಭಾಳ ಮಹತ್ವದ್ದಂದರೆ ಕೋರ್ಟ್ ನಿಷೇಧ ಮಾಡ್ತು. ನಮಗೆ 4 ಗಂಟೆಗೆ ಗೊತ್ತಾಯಿತು. ಮಾರನೇ ದಿವಸ ಬೆಳಿಗ್ಗೆ ನನಗೆ ಫೋನ್ಗಳು ಬಂದವು, ಎಲ್ಲಿಂದ, ಸಂಡೂರದಿಂದ, ಬಳ್ಳಾರಿಯಿಂದ, ಹೊಸಪೇಟೆಯಿಂದ. ಅವ್ರು ಹೇಳಿದರು ನೀವು ಎಲ್ಲ ನಿಷೇಧ ಆಗಿದೆ, ಇವತ್ತಿನ ಎಲ್ಲ ಪೇಪರ್ ಒಳಗೆ ಫ್ರಂಟ್ ಪೇಜ್ ಮೇಲೆ ಬಂದಿದೆ, ಆದರೆ ಅಕ್ರಮ ಟ್ರಾನ್ಸ್ಪೋರ್ಟ್ ನಡೆದಿದೆ. ಗಣಿಗಾರಿಕೆ ಅಂದರೆ ಕೇವಲ ಗಣಿಗಾರಿಕೆ ನಿಲ್ಲಿಸೋದಲ್ಲ, ಅದಕ್ಕೆ ಅಲೈಡ್ ಆ್ಯಕ್ಟಿವಿಟೀಸ್ ಅಂತಾರೆ, ಟ್ರಾನ್ಸ್ಪೋರ್ಟ್ ಎಲ್ಲನೂ ಬಂದು ಮಾಡಿಬಿಟ್ಟಿದ್ರು. ಒಂದು 46 ಲಾರೀಸು ಬಳ್ಳಾರಿ ಮೈನಿಂಗ್ ಕಾರ್ಪೊರೇಷನ್ ಅಂತ ಹೇಳಿ ಗಾಲಿ ಜನಾರ್ದನ್ ರೆಡ್ಡಿ ಹೆಂಡತಿ ಲಕ್ಷ್ಮೀ ಅರುಣ ಏನಿದ್ದಾರೆ ಅವ್ರ ಬ್ರದರು, ಅವನೇನು ಅದಕ್ಕೆ ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದ, ಅಲ್ಲಿಂದ ಅವು ಹೊರಟಿದ್ದು ಅಕ್ರಮ. ಇದು ಅಂದರೆ ಟ್ರಾನ್ಸ್ಪೋರ್ಟ್ ಇನ್ಮೇಲೆ ಅಕ್ರಮ ಆಗ್ತದೆ ನೋಡಿ. ಅಲ್ಲಿಂದ ಎಲ್ಲಿಗೆ, ಈ ನಮ್ಮ ಬಳ್ಳಾರಿಯ ಕ್ಯಾಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ಗೆ. ಇನ್ನೊಂದು ಎಲ್ಲಿ ಈ ಕಡೆಗೆ ಯಶವಂತ ನಗರ್ ಅಂತ ಒಂದು ಸ್ಟೇಷನ್ ಇದೆ, ಅಲ್ಲಿಂದ 2 ಗೂಡ್ಸ್ ರೇಕ್ಸು, ಒಂದು ರೇಕ್ ಅಂದರೆ 54 ಬೋಗಿಗಳಲ್ಲಿ ಈ ಅಕ್ರಮ ಅದಿರು ಇದು ಆಗ್ತದೆ. ಒಂದು ಜಿಂದಲ್ಗೆ ಹೋಗ್ತಾ ಇದೆ, ಜಿಂದಲ್ ಕಂಪನಿಗೆ. ಇನ್ನೊಂದು ಹಲಗಾದ ಹತ್ತಿರ ಇರುವಂಥ ಕಂಪನಿಗೆ ಹೋಗ್ತಾ ಇದೆ ಅಂತ. ಹಲಗ ಅಂದರೆ ಅದು ಬಳ್ಳಾರಿಯಿಂದ ಸಮೀಪದಲ್ಲಿದೆ, ರೈಲ್ವೆ ಸ್ಟೇಷನ್ ಇದೆ, ಅಲ್ಲಿಗೆ ಹೋಗ್ತದೆ. ಸೊ ನಾನು ಈ ಮಾಹಿತಿಯನ್ನು ಫೋನ್ ಮಾಡಿ ನಾನು ಇವರಿಗೆ DC ಅವರಿಗೆ ತಿಳಿಸಿದೆ, ಅಮ್ಲಾನ್ ಆದಿತ್ಯ ವಿಶ್ವಾಸ್. ಹೇಳಿದರು, ಮಿಸ್ಟರ್ ಹಿರೇಮಠ್, ಐ ಅಪ್ರಿಷಿಯೇಟ್ ಯುವರ್ ಗಿವಿಂಗ್ ಮಿ ಇನ್ಫಾರ್ಮೇಷನ್, ಬಟ್ ಹೌ ಶ್ಯೂರ್ ಆರ್ ಯು ಇದ್ರ ಬಗ್ಗೆ ಅಂತ. ನಾನು ಹೇಳಿದೆ, ಐ ಡೋಂಟ್ ನೋ ಸರ್. ನನ್ನ 40 ವರ್ಷದ ಹಳ್ಳಿಗರ ಜೊತೆಗಿನ ಒಂದೇನು ಸಂಬಂಧ ಏನು ಹೇಳ್ತದಂದರೆ, ಅವರು ಏನೇ ಹೇಳಿದರೂ ಕೂಡ ನಾವು ನಮ್ಮ ಮಾತುಗಳಿಗೆ ಎಷ್ಟು ಬೆಲೆ ಕೊಡ್ತೇವೋ ಅಷ್ಟೇ ಬೆಲೆ ಕೊಟ್ಟು ಅದನ್ನು ನಾವು ಹೋಗಬೇಕು. ಬಟ್ ಆನ್ ದ ಅದರ್ ಹ್ಯಾಂಡ್ ನೀವು ಅಲ್ಲಿ ಹೋಗಿ ನೋಡಿದಾಗ ಲಾರಿಗಳಿದೆ ಇಲ್ಲ ಅಂತ ಹೇಳಿ, ಈಗ ಒಬ್ಬರು ಕೊಟ್ಟಿದ್ದಾರೆ ಮಾಹಿತಿ, ಅದನ್ನು ನಾವು ಕೂಡಲೇ ಆ್ಯಕ್ಟ್ ಮಾಡಬೇಕು. ಆಯಿತು, ನಾನು ಈಗ ಸದ್ಯ ಮಾಡ್ತೀನಿ ಅಂತ ಹೇಳಿದರೆ ಅವರು ಕರೆಕ್ಟಾಗಿ ಅವು ಎಷ್ಟು ನಾನು ಲಾರಿ ಹೇಳಿದ್ದೆ ಅಷ್ಟು ಲಾರಿನೇ ಇದ್ದು ಅಲ್ಲಿ. ಆಮೇಲೆ ಒಂದು ರೇಕು ಹ್ಯಾಡ್ ಆಲ್ರೆಡಿ ಎಂಟರ್ಡ್ ಜಿಂದಲ್ಲು, ಸೊ ಹಿ ಪುಲ್ಡ್ ಇಟ್ ಬ್ಯಾಕ್ ಆ್ಯಂಡ್ ಫೈಲ್ಡ್ ಕ್ರಿಮಿನಲ್ ಕೇಸ್. ಒಂದು ಎಳೆದು ಕೇಸ್ ಹಾಕ್ಸಿದ್ರಿ, ಯಾಕಂದರೆ ಟ್ರಾನ್ಸ್ಪೋರ್ಟ್ ಈಸ್ ಇಲ್ಲೀಗಲ್. ಹೈಯೆಸ್ಟ್ ಕೋರ್ಟ್ ಆಫ್ ದ ಲ್ಯಾಂಡ್ ಮಾಡಿದೆ, ಆ್ಯಂಡ್ ಇಟ್ ಈಸ್ ಡ್ಯೂಟಿ ಆಫ್ ದ ಆಫೀಸರ್ ಟು ಎಕ್ಸಿಕ್ಯೂಟ್ ಇಟ್. ಸೊ ಆವಾಗ ನನಗೆ ಅವ್ರು ಕೇಳ್ತಾರೆ, ಏನು ಹಿರೇಮಠ, ಇದು ಏನು ಮ್ಯಾಜಿಕ್ಕು, ಯಾರು ಹೇಳಿದರು ನಿಮಗೆ ಇದನ್ನು ಇಷ್ಟು ಆಗಿ? ನಾನು ಹೇಳಿದೆ, ನನ್ನ ಹೆಂಡತಿಗೆ ಹೇಳೋದಿಲ್ಲ ನಾನು, ನಿಮಗೆ ಹೇಳೋ ಪ್ರಶ್ನೆನೇ ಬರೋದಿಲ್ಲ. ನನ್ನ ಇಡೀ ಜೀವನದ ಉದ್ದಕ್ಕೆ ನಾನು ಅದನ್ನು ಕಾಪಾಡ್ಕೊಂಡು ಬಂದಿದ್ದೇನೆ. ಯಾರು ನನಗೆ ಸತ್ಯ ಸಂಗತಿಗಳನ್ನ ಹೇಳ್ತಾರೆ ಅವ್ರನ್ನ ಸಂರಕ್ಷಣೆ ಮಾಡೋದು ನನ್ನ ಕೆಲಸ ಇದೆ, ಮತ್ತು ಅದೇನೋ ಅವಶ್ಯಕತೆ ಇಲ್ಲ. ಯಾಕೆ ಅವ್ರ ಹೆಸರು ಬೇಕು? ಅಲ್ಲಿ ನೀವು ಸಿಕ್ತು, ನೀವು ಕೇಸ್ ಹಾಕಿದ್ರಿ. ಅದನ್ನು ಹೇಳಿದೆ. ಇನ್ನೊಂದು, ನಾನು ನಾಳೆ ಬೆಳಿಗ್ಗೆ 7 ಗಂಟೆಗೆ ಅಲ್ಲಿ ಬರ್ತಾ ಇದ್ದೇನೆ, ಎಲ್ಲಿಗೆ, ಹಲಗಾ ಸ್ಟೇಷನ್ನಕ್ಕೆ. ನೀವು ಬರ್ರಿ, ಆ ರೇಕನ್ನು ಒಂದು ನಾವು ಹಿಡಿಬೇಕು ಅಂತ. ಅವಶ್ಯವಾಗಿ. ಸೊ ನೆಕ್ಸ್ಟ್ ಡೇ DC ಅವರು ಬರೋಕ್ಕಿಂತ 10 ನಿಮಿಷ ಮೊದಲೇ ನಾನು ಅಲ್ಲಿದ್ದೆ ಸರ್. ಅವರು ಬಂದು ಅದನ್ನು ಸಮಗ್ರ 54 ಹೋಗಿ ಎಲ್ಲ ಇದನ್ನು ಸೀಜ್ ಮಾಡಿ ಇದು ಮಾಡಿದರು. ಸೊ ಇದೇನಿದೆ ಅಲ್ಲ, ಈ ಪ್ರಕಾರ ನಮ್ಮ ಜುಡಿಷಿಯರಿ ಏನೊಂದು ಕೆಲಸ ಶುರು ಮಾಡ್ತು. ನನ್ನ ಜೀವನದೊಳಗೆ ಅತೀ ಒಂದು ಸಂತೃಪ್ತಿ ದಿವಸ ಅಂದರೆ ಆ ದಿನಗಳು. ಯಾಕೆಂದರೆ ನಾನು ಕೇವಲ ಕೇಳಿದ್ದೆ, 1748ದಲ್ಲಿ ಒಂದು ಉತ್ಕೃಷ್ಟ ಪುಸ್ತಕ ಬರ್ತದೆ ಹೊರಗೆ, ಇಟ್ಸ್ ಕಾಲ್ಡ್ ಸ್ಪಿರಿಟ್ ಆಫ್ ಲಾ ಅಂತ. ಅವನು ಫ್ರೆಂಚ್ ಪೊಲಿಟಿಕಲ್ ಸೈಂಟಿಸ್ಟ್. ಅವನು ಸರ್ಕಾರಗಳು ಹೆಂಗಿರಬೇಕು, ಒಂದು ಜವಾಬ್ದಾರಿಯುತ ಕೆಲಸ ಮಾಡಬೇಕಂತ ಹೇಳಿ ಅದರೊಳಗೆ ಒಂದು ಡಾಕ್ಟ್ರಿನ್ ಎನನ್ಸಿಯೇಟ್ ಮಾಡ್ತಾನೆ. ಡಾಕ್ಟ್ರಿನ್ ಆಫ್ ಸೆಪರೇಷನ್ ಆಫ್ ಪವರ್ಸ್, ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್. ಅಂದರೆ ಒಂದು ಸರ್ಕಾರ, ಡೆಮಾಕ್ರೆಟಿಕ್ ಸರ್ಕಾರ ವ್ಯವಸ್ಥಿತವಾಗಿ ನಡೀಬೇಕಾದರೆ 3 ಆರ್ಗನ್ಸ್ಗಳು ಬೇಕು. ಒಂದು ಎಕ್ಸಿಕ್ಯೂಟಿವ್, ಕಾರ್ಯಾಂಗ,
ಇನ್ನೊಂದು ಲೆಜಿಸ್ಲೇಚರ್ ಶಾಸಕಾಂಗ, ಮೂರನೇದು ಜುಡಿಷಿಯರಿ ನ್ಯಾಯಾಂಗ. ಈ ಒಂದು ಸಮಗ್ರ ವ್ಯವಸ್ಥೆಯೊಳಗೆ 3 ಸಮಾನಾಂತರಗಳಿರುವಾಗ ಒಂದು ಬ್ರ್ಯಾಂಚು ಫೇಲ್ ಆದರೆ ಇನ್ನೊಂದು ಬ್ರ್ಯಾಂಚು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ಸ್ಪಷ್ಟವಾಗಿ ನಮ್ಮ ಜುಡಿಷಿಯರಿ ಯಾವುದನ್ನು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ಸರಿಯಾಗಿ ಮಾಡಿರಲಿಲ್ಲ, ಯಾವುದನ್ನು ಆಂಧ್ರ ಪ್ರದೇಶ ಸರ್ಕಾರ ಮಾಡಿರಲಿಲ್ಲ, ಯಾರು ಈ ಒಂದು ನಿಸರ್ಗದ ಸಂಪತ್ತನ್ನು, ನಮ್ಮ ಖನಿಜ ಸಂಪತ್ತನ್ನು ಲೂಟಿ ಮಾಡ್ತಾಯಿದ್ರು, ಆಲ್ಮೋಸ್ಟ್ ಡೇ ಲೈಟ್ ರಾಬರಿ ಏನಂತಲ್ಲ, ಹಗಲು ದರೋಡೆಕೋರ್ತನ, ಇದರ ಮೇಲೆ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ಸನ್ನು ಮಾಡುವ ಪ್ರಾಥಮಿಕ ಕರ್ತವ್ಯ ಎಕ್ಸಿಕ್ಯೂಟಿವ್ ಜೊತೆಗಿತ್ತು. ಆ ಸರ್ಕಾರವನ್ನು ಜವಾಬ್ದಾರಿ ಹಿಡಿಯೋದು ಶಾಸಕಾಂಗದ ಕಡೆಗಿತ್ತು, ಲೆಜಿಸ್ಲೇಚರ್. ಇವರಿಬ್ಬರು ಏನು ಮಾಡಿದ್ದಿಲ್ಲ, ನಮ್ಮ ನ್ಯಾಯಾಂಗ ಮಾಡ್ತು. ಸೊ ನನಗೆ ಅದು ಬಹಳ ಉತ್ಕೃಷ್ಟ ಅನ್ನಿಸ್ತು. ಯಾಕಂದರೆ ಅವನು ಫ್ರೆಂಚ್ ಸೈಂಟಿಸ್ಟ್ ಏನು ಹೇಳಿದ್ದ, ಇದರದೊಂದು ಉತ್ಕೃಷ್ಟ ಕಥೆ ಇದೆ. ಯಾಕಂದರೆ ಅವನು ವಿಚಾರಗಳನ್ನ ಫ್ರೆಂಚ್ ಸರ್ಕಾರೇ ಬ್ಯಾನ್ ಮಾಡಿರ್ತಾರೆ, ಆದರೆ ಕೂಡಲೇ ಅದು ಫ್ರೆಂಚ್ ಇದ್ದದನ್ನು ಇಂಗ್ಲೀಷ್ದೊಳಗೆ ಬಂದು ಥಾಮಸ್ ಜೆಫರ್ಸನ್ ಅಂತ ಅಮೇರಿಕಾದ ಪ್ರೆಸಿಡೆಂಟ್ ಏನಾಗ್ಯೋದ, ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ನಮ್ಮ ಸಂವಿಧಾನವನ್ನು ಏನು ಆರ್ಕಿಟೆಕ್ಟ್ ಇದು ಮಾಡಿದರು, ಇವರೆಲ್ಲರೂ ಮಾಂಟೆಸ್ಕ್ ಫ್ರೆಂಚ್ ಸೈಂಟಿಸ್ಟ್ ಬಗ್ಗೆ ನಾನು ಹೇಳಿದೆ, ಅವನು ಈ ಥಿಯರಿಯಿಂದ ಪ್ರಭಾವಶಾಲಿಗಳಾಗಿದ್ದರು. ಅದು ನಮ್ಮ ಇದರೊಳಗೆ ಸ್ಪಷ್ಟವಾಗಿ ಕಂಡು ಬಂತು. ಈಗ ಯಾವ ರೀತಿ ಮಾರ್ಟಿನ್ ಲೂಥರ್ ಕಿಂಗ್ ಅವರು ಬ್ಲ್ಯಾಕ್ ಆ್ಯಂಡ್ ವೈಟ್ಸ್ ನಡುವೆ ಸಮಾನತೆ ತರಲಿಕ್ಕೆ ಸುಪ್ರೀಂ ಕೋರ್ಟಿಗೆ ಹೋದಾಗ ಸುಪ್ರೀಂ ಕೋರ್ಟ್ ಹೇಳ್ತು, ಬ್ಲ್ಯಾಕ್ ಏನಿದಾರಲ್ಲ ಸೆಪರೇಟ್ ಆ್ಯಂಡ್ ಈಕ್ವಲ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಇಂಟಿಗ್ರೇಟ್ ಆಗಲೇಬೇಕು ಅಂತ ಏನೊಂದು ಉತ್ಕೃಷ್ಟ ಐತಿಹಾಸಿಕ ಇದನ್ನು ಮಾಡಿದರು. ಇವೆಲ್ಲವೂ ತೋರಿಸ್ತವೆ ಯಾವಾಗ ಒಂದು ಬ್ರ್ಯಾಂಚ್ ಆಫ್ ದ ಗೌರ್ಮೆಂಟ್, ಇವು ಈಕ್ವಲ್ ಬ್ರ್ಯಾಂಚಸ್ 3 ಫೇಲ್ ಆಗ್ತದೆ, ಉಳಿದವರು ಬಂದು ಆ ಕೆಲಸವನ್ನು ಮಾಡ್ತಾರೆ ಅಂತ. ಇದು ನನಗೆ ಭಾಳ ಸಂತೃಪ್ತಿ ತಂದಿತ್ತು. ಇನ್ನು ಇದೇ ಸಮಯದೊಳಗೆ ಕರ್ನಾಟಕದಲ್ಲಿ ಒಂದು ಅತೀ ಗಂಭೀರವಾದಂಥ ಘಟನೆಗಳು ಇಲ್ಲ. ಅದಾಗಲಿಕ್ಕೆ ಕಾರಣ ಏನಂದರೆ ನಮ್ಮ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು, ಲೋಕಾಯುಕ್ತರು, ಅವರು ತಮ್ಮ ಅಂತಿಮ ವರದಿಯನ್ನು ಪಾರ್ಟ್ 2 ಏನಂತಾರೆ, ಪಾರ್ಟ್ 1 ಈಸ್ 2008 ಆಗಸ್ಟ್ 18ಗೆ ಏನು ಕೊಟ್ಟಿದ್ದರು, ಜುಲೈ 27, 2011ಕ್ಕೆ ಅವರು ತಮ್ಮ ಅಂತಿಮ ವರದಿಯನ್ನು ಪಾರ್ಟ್ 2 ವರದಿಯನ್ನು ಕೊಟ್ಟು ಅವರು ರಿಟೈರ್ ಆಗ್ತಾರೆ ಮುಂದಿನ ಕೆಲವು ದಿವಸದೊಳಗೆ. ಆ ಒಂದು ಅಂತಿಮ ವರದಿ ತುಂಬ ಉತ್ಕೃಷ್ಟವಾಗಿತ್ತು. ಅದರದ್ದು ಅತಿ ಮಹತ್ವದ ಅಂಶಗಳೇನಿತ್ತಂದರೆ, ಅವಾಗಿನ ನಮ್ಮ ಸರ್ಕಾರದ, ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳೇನಿದ್ದರು ಯಡಿಯೂರಪ್ಪ ಅವರು, ಇವರು ತಮ್ಮ ಕುಟುಂಬ ಇವರ ಜೊತೆಗೆ ಕರಪ್ಷನ್ ಮಾಡಿಕೊಂಡು, ಇವರು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಅವರೇನು ಅಕ್ರಮ ಸಂಪಾದನೆಯನ್ನು ಮಾಡಿದ್ರು ಅದನ್ನು ಕಂಡು ಬರ್ತದೆ. ಅದನ್ನು ಗವರ್ನರು ಆ್ಯಕ್ಷನ್ ತೊಗೊಂಡು ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಂತ ಒಂದು ಶಿಫಾರಸ್ಸಿತ್ತು. ಎರಡನೇ ಶಿಫಾರಸು ಗಾಲಿ ಜನಾರ್ದನ್ ರೆಡ್ಡಿ, ಕರುಣಾಕರ ರೆಡ್ಡಿ ಮತ್ತು B ಶ್ರೀರಾಮುಲು, ಇವರೇನು ರೆಡ್ಡಿ ಸಹೋದರಿದ್ದಾರೆ, ಇವರು ಅಕ್ರಮ ಗಣಿಗಾರಿಕೆಯನ್ನು ಕುಮ್ಮಕ್ಕು ಕೊಡೋದರಲ್ಲಿ, ಅದನ್ನು ವ್ಯಾಪಕವಾಗಿ ಆಳವಾಗಿ ಬೆಳೆಸೋದ್ರೊಳಗೆ ಮತ್ತು ಅದರ ಒಂದು ಅಕ್ರಮ ಸಂಪಾದನೆಯನ್ನು ತಮ್ಮಲ್ಲೇನು ಕ್ರೋಢೀಕರಿಸಿಕೊಂಡ್ರು, ಇದರ ಸಲುವಾಗಿ ಅವರು 3 ಮಂದಿನೂ ಕೆಳಗೆ ಇಳಿಬೇಕನ್ನೋದನ್ನು ಅವರು ಅದರೊಳಗೆ ಹೇಳಿದರು. ಅಷ್ಟೇ ಅಲ್ಲ, ಅವರ ದಾಖಲಾತಿಗಳು ಇಷ್ಟು ಗಂಭೀರವಾಗಿದ್ದಿಲ್ಲ. ಒಂದು ಸಮಗ್ರ ಟ್ರಕ್ಕು ಲೋಕಾಯುಕ್ತ ಆಫೀಸ್ MS ಬಿಲ್ಡಿಂಗ್ ಅಂತ ಚೀಫ್ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಕರ್ನಾಟಕ ವಿಧಾನಸೌಧಕ್ಕೆ ಹೋಗಿ ಅವತ್ತು ಕೊಟ್ಟಿದ್ದು ಒಂದು ದೊಡ್ಡ ಐತಿಹಾಸಿಕ ಘಟನೆ ಆಗಿತ್ತು. ಮತ್ತು ಅದನ್ನು ಮಾಧ್ಯಮದವರು ಕೂಡ ಸಾಕಷ್ಟು ಪ್ರಾಮಿನೆನ್ಸ್ ಕೊಟ್ಟು ಉತ್ಕೃಷ್ಟವಾಗಿ ಹೊರಗೆ ತಂದರು. ಸೊ ಒಮ್ಮೊಮ್ಮೆ ನಾವು ಒಳ್ಳೆಯ ಜನರಂತೇನು ಸಮಾಜದಲ್ಲಿ ಇದ್ದೇವೆ, ನಾವು ಮನಸ್ಸು ಮಾಡಿ ಇವತ್ತಿನ ದುಷ್ಟಶಕ್ತಿಗಳನ್ನು, ಇವತ್ತಿನ ಅಕ್ರಮಗಳನ್ನು, ಅವ್ಯವಹಾರಗಳನ್ನು, ಕ್ರಿಮಿನಾಲಿಟೀಸ್ಗಳನ್ನು ದೃಢ ಸಂಕಲ್ಪದಿಂದ ನಾವು ಅವನ್ನ ಎದುರಿಸಿ ನಾವು ಕಾರ್ಯಾಚರಣೆಗೆ ಹೋದಾಗ ಯಾವ ರೀತಿ ಇವೆಲ್ಲ ಒಳ್ಳೆಯ ಜನರ ಬೇರೆ ಬೇರೆ ಕ್ಷೇತ್ರದೊಳಗೆ ಮಾಡಿದ ಕೆಲಸಗಳು ಸಮಗ್ರವಾಗಿ ಬಂದು ಒಂದು ವ್ಯಾಪಕ ಸಾಮೂಹಿಕ ಇಂಪ್ಯಾಕ್ಟ್ ಏನಾಗ್ತದಲ್ಲ, ಇದಕ್ಕೊಂದು ಉತ್ಕೃಷ್ಟ ನಿದರ್ಶನವಾಗಿರ್ತದೆ. ಆಗಸ್ಟ್ 2011 ತುಂಬ ಒಂದು ಅರ್ಥಪೂರ್ಣ ತಿಂಗಳಾಗಿತ್ತು. ಮೊದಲನೇದಾಗಿ ಈ ಅಕ್ರಮ ಗಣಿಗಾರಿಕೆ ಸಂಪೂರ್ಣವಾಗಿ ನಿಂತು ಬಿಟ್ಟಿತ್ತು. ಕೇಮ್ ಟು ಎ ಗ್ರೈಂಡಿಂಗ್ ಹಾರ್ಟ್ ಏನಂತಾರೆ ಸುಪ್ರೀಂ ಕೋರ್ಟ್ದ ಬ್ಯಾನ್ದಿಂದ. ಅಷ್ಟಲ್ಲದೆ CEC ಅವರು ಚಿತ್ರದುರ್ಗ ಮತ್ತು ತುಮಕೂರಿಗೆ ವಿಸಿಟ್ ಮಾಡಿ ಅವರೇ ಖುದ್ದಾಗಿ ಮೊದಲು ಬ್ಯಾನ್ ಆನ್ ಮೈನಿಂಗ್ ಮಾಡಬೇಡಂತ ಏನು ಹೇಳಿದರು, ಅವರು ಅದನ್ನು ಅವರೇ ಸಜೆಸ್ಟ್ ಮಾಡಿದರು. ತುಮಕೂರು
ಮತ್ತು ಚಿತ್ರದುರ್ಗದಲ್ಲೂ ಕೂಡ ಮೈನಿಂಗ್ ಮೇಲೆ ಬ್ಯಾನ್ ಆಗಬೇಕು ಅಂತ. ಸೊ ಹೀಗಾಗಿ ಕರ್ನಾಟಕದಲ್ಲಿ ಏನೊಂದು ಅವ್ಯಾಹತವಾಗಿ ಅಕ್ರಮ ಗಣಿಗಾರಿಕೆ ನಡೆದಿತ್ತು ಅದು ಸಮಗ್ರವಾಗಿ ನಿಂತು ಬಿಡ್ತು. ಇದು ಮೊದಲನೇ ಅತಿ ಮಹತ್ವದ ಸಾಧನೆ. ನಮ್ಮ ಸುದೀರ್ಘ ಏನೊಂದು ಅಕ್ರಮ ಗಣಿಗಾರಿಕೆಯ ವಿರೋಧವಾಗಿ ಏನೊಂದು ಹೋರಾಟ ಜನಸಂಘಟನೆ ನಡೆಯಿತು, ಇದಕ್ಕೊಂದು ದೊಡ್ಡ ವಿಜಯ ಆದ ಹಾಗೆ ಆಯಿತು. ಸೆಪ್ಟೆಂಬರ್ ತಿಂಗಳು ಅಷ್ಟೇ ಅರ್ಥಪೂರ್ಣವಾಗಿತ್ತು. ಮೊದಲನೇದಾಗಿ ಸೆಪ್ಟೆಂಬರ್ 5ಕ್ಕೆ ಬಹಳ ಮಹತ್ವದ ಘಟನೆ ನಡೀತು. ಅದೇನೆಂದರೆ ಹೈದರಾಬಾದ್ CBI ಆಫೀಸ್ದವರು ಬಳ್ಳಾರಿಗೆ ಬಂದು ಗಾಲಿ ಜನಾರ್ದನ್ ರೆಡ್ಡಿ ಅವ್ರನ್ನ ಅರೆಸ್ಟ್ ಮಾಡಿದರು. ಇದು ತುಂಬ ಒಂದು ದೊಡ್ಡ ಸಂಚಲನಕ್ಕೆ ಹಾದಿಯಾಯಿತು. ಇದಕ್ಕೆ ಕಾರಣ ಅಂದರೆ CBI ಏನೊಂದು ತನಿಖೆಯನ್ನು 2009 ಡಿಸೆಂಬರ್ದಲ್ಲಿ ಶುರು ಮಾಡಿದ್ರು. ಯಾವುದಕ್ಕೆ ಆಂಧ್ರ ಪ್ರದೇಶ ಹೈಕೋರ್ಟು ಸ್ಟೇ ಕೊಟ್ಟಿತ್ತು. ಆ ಸ್ಟೇಯನ್ನು 2010 ಡಿಸೆಂಬರ್ದಲ್ಲಿ ಅವರು ಲಿಫ್ಟ್ ಮಾಡಿ ಭಾಗಶಃ ಅಂದರೆ ಎಲ್ಲಿಯವರೆಗೆ ಇಂಟರ್ಸ್ಟೇಟ್ ಬೌಂಡ್ರಿ ಸೆಟಲ್ ಆಗೋದಿಲ್ಲ ಅಲ್ಲಿವರೆಗೆ ಇಂಟರ್ಸ್ಟೇಟ್ ಬೌಂಡ್ರಿಗೆ ಹೊಂದಿದಂತಹ ಅಕ್ರಮಗಳನ್ನು ಆವಾಗೆ ಮಾಡಬೇಕು. ಆದರೆ ಅದು ಬಿಟ್ಟು ಮತ್ತೇನಾದರೂ ಅಕ್ರಮಗಳಾಗಿದ್ದರೆ ಅವರು ತನಿಖೆ ಮಾಡಬಹುದು ಅಂತ. ಅವರು ಇನ್ನೊಂದು ಅಂತರಗಂಗಮ್ಮ ಕೊಂಡ ಅಂತ ಏನೊಂದು 68 ಹೆಕ್ಟೇರ್ದ ಅತಿ ದೊಡ್ಡ ಗಣಿ ಅಲ್ಲೇನಿತ್ತು ಅದರಲ್ಲಿ ನಡೆದ ವ್ಯವಹಾರಗಳನ್ನು CBIದವರು ತುಂಬ ವ್ಯವಸ್ಥಿತವಾಗಿ ತನಿಖೆ ಮಾಡಿ ಅಲ್ಲಿ ಮಾಡಿದವರ ಎಲ್ಲ ಇಲ್ಲಿಗ್ಯಾಲಿಟೀಸು, ಇರ್ರೆಗ್ಯುಲಾರಿಟೀಸು, ಆಮೇಲೆ ಅಕ್ರಮಗಳೇನಿವೆ ಅವು ಎಲ್ಲವನ್ನು ಅವರು ವ್ಯವಸ್ಥಿತವಾಗಿ ಹೊರತಂದಿದ್ದರಿಂದ ಅವ್ರನ್ನ ಅರೆಸ್ಟ್ ಮಾಡಿದ್ರದು. ಇದು ಸಮಗ್ರ ಕರ್ನಾಟಕದ ಬೇರೆ ಕಡೆಗೆ ತುಂಬ ದೊಡ್ಡ ಸಂಚಲನ ಮಾಡಿತ್ತು. ಇದೇ ಸಮಯಕ್ಕೆ ಸುಪ್ರೀಂ ಕೋರ್ಟ್ದಲ್ಲಿ ನಾವು ಜಸ್ಟಿಸ್ ಸಂತೋಷ್ ಹೆಗಡೆಯವರ 2ನೇ ರಿಪೋರ್ಟ್ ಏನು ಬಂದಿತ್ತು ಜುಲೈ 27, 2011 ಅದರ ಮೇಲೆ ಸಮಗ್ರವಾಗಿ CBI ತನಿಖೆಯಾಗಿ ಎಲ್ಲ ಅಕ್ರಮಗಳನ್ನು ಅವರು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ನಾವು ವಿನಂತಿ ಮಾಡಿದ್ದೆವು. ಅದನ್ನು ಮಾನ್ಯತೆ ಮಾಡಿ ಸುಪ್ರೀಂ ಕೋರ್ಟ್ ಆ ಹಿಯರಿಂಗನ್ನು ತಗೊಂಡು ಸೆಪ್ಟೆಂಬರ್ 23ಕ್ಕೆ ಆ OMCಯ ಕೇಸ್ ಏನಿತ್ತು ಅದನ್ನು ಮತ್ತು ನಮ್ಮ ಸಮಾಜ ಪರಿವರ್ತನಾ ಸಮುದಾಯದ ಕೇಸುಗಳನ್ನು ಕಂಬೈನ್ ಮಾಡಿ ಅವರು ಒಂದು ಬಹಳ ಮಹತ್ವದ ಆರ್ಡರ್ನ ಹೊರಡಿಸಿದರು. ಏನಂದರೆ ಜಸ್ಟಿಸ್ ಸಂತೋಷ್ ಹೆಗಡೆಯವರು ಲೋಕಾಯುಕ್ತರ ವರದಿಯಲ್ಲಿ ಬಹಳಷ್ಟು ಅಕ್ರಮ ಗಣಿಗಾರಿಕೆ ಬಗ್ಗೆ ನಿರ್ದಿಷ್ಟ ಏನೊಂದು ಉದಾಹರಣೆಗಳನ್ನು ಅವರು ಕೊಟ್ಟಿದ್ರಲ್ಲ ಬೇರೆ ಬೇರೆ ಚಾಪ್ಟರ್ದೊಳಗೆ. ಮೊದಲನೇದಾಗಿ AMC ಅಂದರೆ ಅಸೋಸಿಯೇಟೆಡ್ ಮೈನಿಂಗ್ ಕಂಪನಿ ಮತ್ತು ಡೆಕ್ಕನ್ ಮೈನಿಂಗ್ ಸಿಂಡಿಕೇಟ್ DMSದ ವಿರುದ್ಧ ಅವರು CBI ತನಿಖೆಯನ್ನು ಆರ್ಡರ್ ಮಾಡಿದರು. ನಮ್ಮ ಅಭಿಪ್ರಾಯದೊಳಗೆ ಇದು ಬಹಳ ಮಹತ್ವದ್ದಿತ್ತು. ಯಾಕಂದರೆ ಸುಪ್ರೀಂ ಕೋರ್ಟ್ ಸಮಗ್ರವಾಗಿ ಇದನ್ನು ನೋಡೋದಲ್ಲದೆ ಆಂಧ್ರ ಪ್ರದೇಶ ಎರಡನ್ನು ಕಂಬೈನ್ ಮಾಡಿ ಅದರಲ್ಲಿ ಅಂದರೆ ಆಂಧ್ರ ಪ್ರದೇಶದಲ್ಲಿ ಅವರೇನು ಅರೆಸ್ಟ್ ಮಾಡಿದರು ಅದರ ರಿಪೋರ್ಟ್ಗಳನ್ನು ಕೂಡ ನಮ್ಮ ಕೇಸ್ದಲ್ಲಿ ಟೈಮ್ ಟು ಟೈಮ್ ಕೊಡಬೇಕಂತ ಆದೇಶ ಮಾಡಿದರು. ಜನಜಾಗೃತಿ ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ನನ್ನ ಒಂದು ನಮಸ್ಕಾರ. ಹಾಗೂ ನೀವು ಜನಜಾಗೃತಿ ಮಾಧ್ಯಮದ ಚಂದಾದಾರರಾಗಿ ಒಬ್ಬ ಸಾಮಾಜಿಕ ಕಳಕಳಿಯ ಪತ್ರಕರ್ತನಿಗೆ ಬೆನ್ನೆಲುಬಾಗಿ ನಿಲ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ.